ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನಲ್ಲಿ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿದ್ರು. ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ ಧನ್ರಾಜ್ ಅವರನ್ನ ಬಲಿಕ ಬಕ್ರ ಮಾಡಿ ಅವರನ್ನ ಔಟ್ ಮಾಡಿದೆ. ಸೊ ಲಾಸ್ಟ್ ವೀಕಲ್ಲಿ ಏನೆಲ್ಲ ಹೈ ಡ್ರಾಮಾ ಮಾಡಿದ್ರಲ್ಲ ಬಿಗ್ ಬಾಸ್ನವರು, ಅಂದರೆ ಧನ್ರಾಜ್ ಅವರು ಏನೋ ಮಾಡಬಾರ್ದು ತಪ್ಪು ಮಾಡಿದ್ದಾರೆ ಆ ಒಂದು ಕಿರಿಕಿಕಿ ಟಾಸ್ಕಲ್ಲಿ ಅಂತ ತೋರಿಸಿದ್ದಾಗಿರಬಹುದು. ಹಾಗೇನೆ ಇಡೀ ಈ ನಾಮಿನೇಷನ್ ಪ್ರಕ್ರಿಯೆ ಮತ್ತೊಂದು ಸಲ ಶುರು ಮಾಡ್ತೀವಿ, ಇದೇನೋ ಒಂದು ಅಸಾಧಾರಣ ಸಂಗತಿ ನಡೀತು ಬಿಗ್ ಬಾಸ್ ಮನೆಯಲ್ಲಿ, ಇಲ್ಲಿ ತನಕ ನಡೀದೇ ಇರೋದು ಅಂತ ಹೇಳಿದ್ದಾಗಿರಬಹುದು. ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧನ್ರಾಜ್ ಅವರು ನಾಮಿನೇಟ್ ಆಗೋ ಥರ ಮಾಡಿದ್ದಾಗಿರಬಹುದು. ಹಾಗೆಯೇ ತ್ರಿವಿಕ್ರಮ್ ಅವರನ್ನು ಒಂದು ವೋಟ್ ಬಿದ್ರೂ ಕನ್ಸಿಡರ್ ಮಾಡ್ದೇನೆ ಅವರನ್ನು ಡೈರೆಕ್ಟಾಗಿ ಫಿನಾಲೆ ಕಳಿಸಿದ್ದಾಗಿರಬಹುದು. ಜೊತೆಗೆ ಮೋಕ್ಷಿತ್ ಅವರನ್ನು ಹನುಮಂತ ಅವರಿಂದ ಸೇಫ್ ಮಾಡಿಸಿದ್ದಾಗಿರಬಹುದು. ಇದೆಲ್ಲ ಹೈ ಡ್ರಾಮಾಗೆ ಕಾರಣ ಧನ್ರಾಜ್ ಅವರೇ ಅನ್ನೋ ಥರ ಪೋರ್ಟ್ರೇ ಮಾಡಿದ್ದಾಗಿರಬಹುದು. ಇದೆಲ್ಲದರ ರಿಸಲ್ಟ್ ಇವಾಗ ಧನ್ರಾಜ್ ಅವರು ಇವತ್ತಿನ ಎಪಿಸೋಡಲ್ಲಿ ಔಟ್ ಆಗಿದ್ದಾರೆ ಸ್ನೇಹಿತರೆ. ಸೊ ಯಾರನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡಿದ್ರು ಬಿಗ್ ಬಾಸ್? ಏನೋ ಒಂದು ರೀತಿ ತ್ರಿವಿಕ್ರಮ್ ಅವ್ರನ್ನ ಬ್ಯಾಕ್ ಮಾಡೋ ಹಾಗೆ. ಸೊ ಅವ್ರೇನೋ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲಲ್ಲಿ ಆಟ ಆಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ 11ನ. ಜೊತೆಗೆ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇರೋದೇ ತ್ರಿವಿಕ್ರಮ್ ಅನ್ನುವಂತಹ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟನ್ನು. ಹಾಗಾಗಿ ಅವ್ರನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಉಳಿಸಿದ್ರ, ಹಾಗಾಗಿ ಧನ್ರಾಜ್ ಅವರನ್ನ ಬಲಿಕ ಬಕ್ರ ಮಾಡಿದ್ರ ಗೊತ್ತಿಲ್ಲ. ನೋಡುವಾಗ ಲಾಸ್ಟ್ ವೀಕಲ್ಲಿ ನಡೆದಂತಹ ಘಟನಾವಳಿಗಳನ್ನ ನೋಡುವಾಗ ಹಾಗೆ ಅನ್ಸುತ್ತೆ ಸ್ನೇಹಿತರೆ. ಆ್ಯಂಡ್ ಅಫ್ಕೋರ್ಸ್ 5 ಜನ ಲಾಸ್ಟಲ್ಲಿ ಏನು ನಾಮಿನೇಟ್ ಆದ್ರಲ್ಲ ಅದರಲ್ಲಿ ತುಂಬಾ ಡಿಸರ್ವಿಂಗ್ ಇದ್ರು ಧನ್ರಾಜ್ ಅವರು ಫಸ್ಟ್ ಸೇಫ್ ಆಗೋದಕ್ಕೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಟಾಪ್ 3 ಬರೋದಕ್ಕೂ ಕೂಡ ಅವ್ರು ಆ್ಯಕ್ಚುಲಿ ತುಂಬಾ ಅವ್ರಿಗೆ ಡಿಸರ್ವಿಂಗ್ ಇದ್ರು ಹೇಳಬೇಕು ಅಂತಂದರೆ. ಅಫ್ಕೋರ್ಸ್ ಅವ್ರು ಸ್ಟಾರ್ಟಿಂಗ್ ವೀಕ್ಗಳಲ್ಲಿ ಅವ್ರು ತುಂಬ ಕನ್ಫ್ಯೂಸ್ಡ್ ಆಗಿದ್ರು, ಸರಿಯಾಗಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಿರ್ಲಿಲ್ಲ, ರೀಸನ್ಸ್ಗಳನ್ನು ಕೊಡ್ತಿರ್ಲಿಲ್ಲ. ಹನುಮಂತ ಅವರು ಬಂದ ಮೇಲೆ ಅವ್ರ ಆಟ ಶುರುವಾಗಿದ್ದು. ಇನ್ಫ್ಯಾಕ್ಟ್ ಹನುಮಂತ ಅವರು ಬರದೇ ಇರ್ತಿದ್ದಿದ್ರೆ ಅವ್ರು ಯಾವಾಗಲೂ ಹೋಗಬೇಕಿತ್ತು. ಬಟ್ ಆದರೆ ವ್ಯಕ್ತಿತ್ವ ಅಂತ ಬಂದಾಗ ಏನು 5 ಜನ ನಾಮಿನೇಟ್ ಆಗಿದ್ರಲ್ಲ ಇವಾಗ, ಅದರಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲೇ ಅವ್ರು ಕಾಣಿಸ್ಕೋತಾರಲ್ವಾ ಧನ್ರಾಜ್ ಅವರು. ಅವರು ಕಮ್ಬ್ಯಾಕ್ ಮಾಡಿದ್ರು. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ ಮಾಡಿದ್ರು. ಅವರದೇ ಆದಂತಹ ಲಿಮಿಟೇಷನ್ಸ್ ಇತ್ತು. ಅಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನರ್ ಅಂತ ಹೇಳ್ತಾ ಇಲ್ಲ, ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಹನುಮಂತ ಅವರನ್ನು ಹೊರತುಪಡಿಸಿದ್ರೆ ಹೀ ಸ್ಟ್ಯಾಂಡ್ಸ್ ಟಾಲ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಯಾತಕ್ಕಾಗಿ ಈ ರೀತಿ ಅವ್ರ ಮೇಲೆ ಸುಮ್ಮನೆ ಲೈಕ್ ಅಂದರೆ ಇಡೀ ನಾಮಿನೇಷನ್ ಪ್ರಕ್ರಿಯೆ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗೋದಕ್ಕೆ ಈತನೇ ಕಾರಣ ಅನ್ನೋ ರೀತಿ ಅವ್ರ ಮೇಲೆ ಗೂಬೆ ಕೂರಿಸಿ ಈಗ ಅವ್ರು ಮಾಡಿದ ತಪ್ಪಿನಿಂದ ಅವರೇ ಎಲಿಮಿನೇಟ್ ಆಗಿಬಿಟ್ರು ಅನ್ನೋ ಥರ ಪಿಕ್ಚರ್ ಕೊಡೋದಕ್ಕೆ ಬಿಗ್ ಬಾಸ್ ಯಾಕೆ ಪ್ರಯತ್ನ ಪಟ್ಟರೋ ಗೊತ್ತಿಲ್ಲ. ಇಲ್ಲಿ ಯಾರನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಈಗ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅದರಲ್ಲೇನೋ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ನಡುವೆ ಏನೋ ಒಂದು ಲವ್ವಿ ಡವ್ವಿ ನಡೆದಿದೆ. ಅದನ್ನು ಈಗ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ ಮನೆಯವ್ರಿಗೆಲ್ಲ. ಅಲ್ಲೇನೋ ಒಂದು ಕಂಟೆಂಟ್ ಗೊತ್ತಲ್ಲ, ಅವರಿಬ್ಬರು ಇದ್ದರೆ ಒಂದು ರೀತಿ ಆ ಕಂಟೆಂಟ್, ಆ ಲವ್ವಿ ಡವ್ವಿ ಕಂಟೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಭವ್ಯ ಅವರನ್ನು ಉಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತಾ ಇದೆಯಾ? ಸೀರಿಯಸ್ಲಿ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಅವರಿಬ್ಬರು ಡ್ರಾಮಾ ಮಾಡ್ತಾ ಇದ್ದಾರೆ ಅವರವರ ಪೇರೆಂಟ್ಸ್ ಬಂದಾದ್ಮೇಲೆ ಅಂತ ಇಡೀ ಲೈಕ್ ಅಂದರೆ ಬಿಗ್ ಬಾಸ್ ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಗೊತ್ತಿದೆ. ಲೈಕ್ ಅಂದರೆ ತ್ರಿವಿಕ್ರಮ್ ಅವ್ರು ಇಲ್ಲಿ ತನಕ ಅವ್ರು ಏನೇನೋ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಂಡಿದ್ರು ಅವತ್ತೊಂದು ರಾತ್ರಿ ಕತ್ಲೆಯಲ್ಲಿ. ಅದನ್ನು ಚೈತ್ರ ಅವರು ಅದಕ್ಕೆ ಬಂದು ಅದಕ್ಕೇನೋ ಒಂದು ಪ್ರಮಾಣೀಕರಿಸಿದ್ದಾರೆ. ಹೌದು, ತನ್ನ ಮನಸ್ಸಿನ ಭಾವನೆಗಳನ್ನು ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಹೇಳಿದ್ದಾರೆ ಅಂತ. ಅದಕ್ಕೇನೋ ಭವ್ಯ ಅವರು ಹೊರಗಡೆ ಹೋದ್ಮೇಲೆ ಉತ್ತರ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಅದಾದಮೇಲೆ ಅವ್ರ ಅಮ್ಮ ಬಂದು ಏನೋ ಒಂದು ಬುದ್ಧಿ ಮಾತು ಹೇಳಾದ್ಮೇಲೆ ತ್ರಿವಿಕ್ರಮ್ ಅವರು ಭವ್ಯ ಅವರನ್ನು ಟ್ರೀಟ್ ಮಾಡ್ತಿರೋಂಥ ರೀತಿ, ಇದನ್ನೆಲ್ಲ ನೋಡುವಾಗ ಎಷ್ಟರ ಮಟ್ಟಿಗೆ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಕಳೆದ 2 ವಾರಗಳಲ್ಲಿ. ಸುಮ್ಮನೆ ಅವರಿಬ್ಬರನ್ನು ಟಾರ್ಗೆಟ್ ಮಾಡಿ ಸುಮ್ಮನೆ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ಏನೋ ಭವ್ಯ ಅವರಿಂದನೇ ಕಂಟೆಂಟ್ ಸಿಗ್ತಾ ಇದೆ. ಭವ್ಯ ಮತ್ತು ತ್ರಿವಿಕ್ರಮ್ ಅವರ ನಡುವಿನ ಒಂದು ಮನಸ್ತಾಪವೇ ಒಂದೇನೋ ಈ ಇಡೀ ಬಿಗ್ ಬಾಸ್ನ ಇಲ್ಲಿ ತನಕ ಈಗ ಕರ್ಕೊಂಡು ಬಂದಿದೆ, ಅಥವಾ ಅದೇ ಏನೋ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಅನ್ನೋ ಥರ ಪೋರ್ಟ್ರೇ ಮಾಡ್ತಾ ಇರೋದು ಯಾಕೆ ಅರ್ಥ ಆಗ್ತಾ ಇಲ್ಲ. ಇವತ್ತಿನ ಪ್ರೋಮೋದಲ್ಲೂ ಅಷ್ಟೇ ಪಾಪ ಅಲ್ಲಿ ಗೌತಮಿ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ. ಗೌತಮಿ ಅವರು ಎಲಿಮಿನೇಟ್ ಆಗಿರೋದ್ರ ಬಗ್ಗೆ ಬೇಜಾರೇನಿಲ್ಲ. ಆ್ಯಕ್ಚುಲಿ ಅವ್ರು ಆಡಿದ ಆಟದಿಂದ ಅವ್ರು ಆ್ಯಕ್ಚುಲಿ ಹಿಂದೆ ಉಳ್ಕೊಂಡಿದ್ದಾರೆ. ಬಿಕಾಸ್ ಎಲ್ಲರ ಜೊತೆಗೆ ಅವ್ರು ಹೊಂದ್ಕೋಬೇಕಾಗಿತ್ತು. ಅವರು ಎಲ್ಲೋ ಒಂದು ಕಡೆ ಮಾತ್ರ ಸೀಮಿತರಾದರು. ಜೊತೆಗೆ ಅವ್ರ ವ್ಯಕ್ತಿತ್ವ ಅಂತ ಬಂದರೆ ಆ್ಯಕ್ಚುಲಿ ನಮ್ಮ ರಜತ್ ಅವರಿಗೆ ಮತ್ತು ತ್ರಿವಿಕ್ರಮ್ ಅವರಿಗೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಕಂಪೇರ್ ಟು ಮೋಕ್ಷಿತಾ ಆಲ್ಸೋ. ಅವ್ರ ಹಿಂದ್ಗಡೆ ಯಾರ ಬಗ್ಗೆನೂ ಮಾತಾಡಿಲ್ಲ. ಯಾರಾದರೂ ಇನ್ಫ್ಯಾಕ್ಟು ಕೇವಲವಾಗಿ ಮಾತಾಡಿದಾಗ ತ್ರಿವಿಕ್ರಮ್ ಅವ್ರು ಕೇವಲವಾಗಿ ಒಂದು ಆ್ಯಕ್ಚುಲಿ ನಿನ್ನೆ ಒಂದು ಜಿಂಕೆ ಮತ್ತು ಹುಲಿ ಕತೆ ಹೇಳಿದ್ರಲ್ಲ, ಆ ಟೈಮಲ್ಲೂ ಅವರು ರಿಯಾಕ್ಟ್ ಮಾಡಿಲ್ಲ ನೀವು ನೋಡೋದಾದ್ರೆ ಸ್ನೇಹಿತರೆ. ಬಟ್ ಓನ್ಲಿ ಥಿಂಗ್ ಈಸ್ ಅವರು ಎಲ್ಲೋ ಒಂದು ಕಡೆ ಮಾತ್ರ ಸೀಮಿತವಾಗಿದ್ದರು. ಆಟಗಳಲ್ಲಿ ಕೆಲವೊಂದಷ್ಟು ಆಟಗಳಲ್ಲಿ ಮಾತ್ರ ಅವ್ರು ಆ್ಯಕ್ಚುಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಬೆಟರ್ ದ್ಯಾನ್ ಮೋಕ್ಷಿತಾ ಟಾಸ್ಕ್ ಅಂತ ನೋಡುವಾಗ ಹೇಳಬೇಕು ಅಂತಂದರೆ ಹಿಂದೆ ಅಂತೂ ಮಾತಾಡಿಲ್ಲ. ಮೋಕ್ಷಿತಾ ಅವ್ರ ಫ್ರೆಂಡ್ಶಿಪ್ ಕಿತ್ಕೊಂಡು ಹೊರಗಡೆ ಹೋದರೂ ಕೂಡ ಮೋಕ್ಷಿತಾ ಅವ್ರ ಬಗ್ಗೆ ಹಿಂದ್ಗಡೆ ಯಾವತ್ತೂ ಮಾತಾಡಿಲ್ಲ. ಮೋಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡೆ ಮೋಕ್ಷಿತಾ ಅವರು ಗೌತಮಿಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕೊನೆಗೂ ಅವರನ್ನು ಹೊರಗೆ ಕಳಿಸೇ ಬಿಟ್ರು. ಬಟ್ ಓನ್ಲಿ ಥಿಂಗ್ ಈಸ್ ಮನವರಿಕೆ ಮಾಡ್ಕೊಳ್ಬೇಕಾಗಿದ್ದು ಒಂದೇ ವಿಷಯ, ಅವರು ಸ್ನೇಹವನ್ನು ಮತ್ತು ಬಿಗ್ ಬಾಸ್ ಒಂದು ಟಾಸ್ಕನ್ನು ಬಿಗ್ ಬಾಸ್ ಶೋನ ಅವರು ಸಪರೇಟಾಗಿ ಇಟ್ಕೋಬೇಕಾಗಿತ್ತು.
ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ಥರ ಅವ್ರು ನಾಟಕ ಆಡ್ಕೊಂಡಿರ್ಬೇಕಾಗಿತ್ತು, ಸಪ್ರೇಟ್ ಫುಲ್ ದೂರ ತಳ್ಳಿ ನಿನ್ ಬೇಕಾಗಿಲ್ಲ, ನಿನ್ನ ಜೊತೆ ಸೇರಲ್ಲ ಅಂತ ಇರಬೇಕಾಗಿತ್ತು, ಮಾಡಲಿಲ್ಲ. ಆ್ಯಂಡ್ ಅಗೇನ್ ತುಂಬ ಜನ ಪಾಸಿಟಿವ್, ಪುಂಗವ್ವ ಅದೇನೋ ಮಂಜು ಆಟ ಹಾಳು ಮಾಡಿದ್ರು ಅದು ಇದು. ಯಾಕೆ ಮಂಜುಗೆ ಏನು ತಲೆಯಲ್ಲಿ ಬುದ್ಧಿ ಇಲ್ವಾ? ಮಂಜು ಗೌತಮಿಗಿಂತ ದೊಡ್ಡವರಲ್ವಾ? 38 ವರ್ಷ ಮಂಜು ಅವ್ರಿಗೆ, ಆಯಿತಾ? ಸೊ ಫಸ್ಟ್ ಆಫ್ ಆಲ್ ಗೌತಮಿ ಅವರ ಆಟ ಒಂದು ರೀತಿ ಮಸುಕಾಗಲಿಕ್ಕೆ ಲೈಕ್ ಮಂಜು ಅವರು ಕೂಡ ಅವ್ರ ಜೊತೆಗೆ ಭಾವನಾತ್ಮಕವಾಗಿ ಬೆರೆತಿದ್ದು ಕೂಡ ಕಾರಣನೇ. ಅಂದರೆ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಸ್ನೇಹಿತನನ್ನು ರೂಢಾಗಿ ದೂರ ತಳ್ಳಿ, ಇಲ್ಲ ನಾನು ಟಾಸ್ಕ್ ಅಷ್ಟೇ, ನಾನು ಹೆಂಗೆ ಬೇಕಾದರೂ ಆಟ ಆಡ್ತೀನಿ ಅನ್ನೋ ರೀತಿ ಆಟ ಆಡೋಕ್ಕಾಗಲಿಲ್ಲ. ಆಗಲೂ ಕೂಡ ಹೇಗೆ ನಾವೇ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ರಿ. ಇನ್ಫ್ಯಾಕ್ಟ್ ಗೌತಮಿ ನೋಡ್ದ ಮಂಜುನ ಬಳಸ್ಕೊಂಡು ಆಟದಲ್ಲೆಲ್ಲ ಜೊತೆಗಿದ್ಕೊಂಡು ಇಲ್ಲಿ ತನಕ ಜೊತೆಗಿದ್ದು ಜೊತೆಗೆ ಆಡ್ಕೊಂಡು ಹೋಗೋಣ, ಕೊನೆ ತನಕ ಕೈ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡ್ದ ಮಂಜು ಕೈ ಕೊಟ್ಟ ಅಂತ ನೀವೇ ಹೇಳ್ತಾ ಇದ್ರಿ ಇನ್ಫ್ಯಾಕ್ಟ್, ಅಥವಾ ನೋಡ್ತಾ ಇರುವಂತಹ ಪ್ರೇಕ್ಷಕರು ಹೇಳ್ತಾ ಇದ್ರು. ಅದು ಒಂದೇ ತಪ್ಪು ಮಾಡಿದಷ್ಟೇ ಅವರು. ಬಟ್ ಕಂಪೇರ್ ಟು ಭವ್ಯ ಅವರಾಗಿರ್ಬಹುದು, ರಜತ್ ಅವರಾಗಿರ್ಬಹುದು, ಅಥವಾ ತ್ರಿವಿಕ್ರಮ ಮೋಕ್ಷಿತಂಗೆಲ್ಲ ಕಂಪೇರ್ ಮಾಡಿದ್ರೆ ಗೌತಮಿ ಬೆಟರ್ ಇದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ವ್ಯಕ್ತಿತ್ವದ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು. ಯಾರನ್ನ ಸುಮ್ಮನೆ ಟಾರ್ಗೆಟ್ ಮಾಡ್ಕೊಂಡು ಕೂತಿರ್ಲಿಲ್ಲ ಅವರು. ಸ್ನೇಹಕ್ಕೆ ಬದ್ಧವಾಗಿದ್ರು ಕೊನೆ ತನಕ. ಮೋಕ್ಷಿತ ಅವ್ರ ಹಿಂದೆ ಮಾತಾಡಲಿಲ್ಲ ಯಾವತ್ತು. ಮೋಕ್ಷಿತ ಅವ್ರನ್ನ ಆಚೆ ಲೈಕ್ ಕಳಿಸ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ಯಾವುದೋ ಒಂದು ಟೈಮಲ್ಲಿ ನೇರವಾಗಿ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಿಲ್ಲ ಅಂತ ಮೋಕ್ಷಿತ ಅವ್ರು ಹೇಳಿದಾಗ ಮಾತ್ರ ಅವ್ರು ಆ್ಯಕ್ಚುಲಿ ಇದು ಮಾಡಿದ್ರು. ಅದಕ್ಕೆ ರಿವರ್ಟ್ ಬ್ಯಾಕ್ ಮಾಡಿ ನಾಮಿನೇಟ್ ಮಾಡಿದ್ರು ಅಷ್ಟೇ. ಬಟ್ ಮೋಕ್ಷಿತ ಅವರು ಇಡೀ ಸೀಸನ್ನು ಆ ಸ್ನೇಹದಿಂದ ಹೊರಗೆ ಬಂದಮೇಲೆ ಗೌತಮಿ ಮಂಜು ಜಪ ಥರ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಆದರೆ ಈಗ ಭವ್ಯ ಅವರನ್ನು ಉಳಿಸೋದಕ್ಕೆ ಸೀರಿಯಸ್ಲಿ ಧನರಾಜ್ ಅವ್ರನ್ನ ಕಳಿಸೋದ್ರಲ್ಲಿ ಅದರಲ್ಲಿ ಏನು ನ್ಯಾಯ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅನ್ಯಾಯ ಇದು. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಟಾಪ್ 3ಯಲ್ಲಿ ಇರಬೇಕಾಗಿದ್ದಂತಹ ಮನುಷ್ಯ ಅವರು ಟಾಪ್ 3 ಬಿಟ್ಟಾಕಿ ನನಗೆ ಬೇಕಾಗಿಲ್ಲ. ಫಿನಾಲೆ ವಾರಕ್ಕಂತೂ ಕಂಪಲ್ಸರಿ ಹೋಗಬೇಕಾಗಿತ್ತು ಆ ಮನುಷ್ಯ. ಸುಮ್ಮನೆ ಅವ್ರ ಮೇಲೆ ಗೂಬೆ ಕೂರಿಸಿ ಅವರನ್ನು ಮಂಗ ಮಾಡಿ ಒಂದು ರೀತಿ ಬಕರ ಮಾಡಿ ಬಲಿಪಶು ಮಾಡಿ ಅವರನ್ನು ಆಚೆಗೆ ಇಟ್ಬಿಟ್ರು. ಅವ್ರೇನೋ ಅಂತ ತಪ್ಪು ಮಾಡಿಬಿಟ್ರು, ಅವ್ರು ನೋಡ್ಕೊಂಡು ತಪ್ಪು ಮಾಡಿದ್ರು, ಎಂತೆಂಥ ತಪ್ಪು ಮಾಡಿದ್ದಾರೆ. ಬಿಗ್ ಬಾಸ್ ಆ್ಯಕ್ಚುಲಿ ಅವರೇ ಇಂಟರ್ಫಿಯರ್ ಆಗ್ಬೋದಿತ್ತಲ್ವಾ? ಕನ್ನಡಿ ನೋಡ್ಕೊಂಡು ಆಡ್ತಾ ಇದ್ದಾರೆ ಅಂದಾಗ ರಜತ್ ಕೂಡ ನೋಡಿದ್ದಾರೆ ಕನ್ನಡಿ ನೋಡ್ಕೊಂಡು. ಇನ್ಫ್ಯಾಕ್ಟ್ ನೋಡಿ, ಯಾರಾದರೂ ಹೋಗಿ ಆ ಬಿಗ್ ಬಾಸ್ ಎಪಿಸೋಡ್ ನೋಡಿ, ರಜತ್ ನೋಡಿದ್ದಾರೆ ಕನ್ನಡಿಲಿ ಒಂದ್ಸಲ. ಇನ್ಫ್ಯಾಕ್ಟ್ ಅವರು ಕೀ ಇರುತ್ತಲ್ಲ ಈ ಕಡೆ ಕೂಡ ನೋಡ್ಕೊಂಡು ಮಾಡಿದ್ದಾರೆ ಒಂದ್ಸಲ. 2-3 ಸಲ ಹನುಮಂತನೇ ಹೇಳಿದ್ದಾರೆ ನೋಡಂಗಿಲ್ಲ ಅಂತ. ಯಾಕೆ ಅದನ್ನ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ? ಧನರಾಜ್ ಅವ್ರನ್ನ ಟಾರ್ಗೆಟ್ ಮಾಡಿ ಸುಮ್ಮನೆ ಏನು ಕಂಟೆಂಟಿಗೆ ತ್ರಿವಿಕ್ರಮ್ ಭವ್ಯ ಅವ್ರದ್ದು ಕಂಟೆಂಟಿಗೆ ಲವಿ ಡವಿ ಕಂಟೆಂಟ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜನಗಳಿಗೆ. ಅದು ವರ್ಕ್ ಆಗ್ತಾ ಇದೆ ಅಂತ ಏನಾದರೂ ಬಿಗ್ ಬಾಸ್ ಅವರು ತೀರ್ಮಾನ ಮಾಡಿಬಿಟ್ರೆ, ಹಾಗಾದರೆ ಧನರಾಜ್ನ ಅನ್ಯಾಯವಾಗಿ ಹೊರಗಟ್ಟಿದ್ದಾರೆ ಸ್ನೇಹಿತರೆ, ಎಲಿಮಿನೇಟ್ ಆಗಿದ್ದಾರೆ ಅವರು. ಸೊ ಇದೇ ಕಾರಣಕ್ಕೆ ಬಿಗ್ ಬಾಸ್ ಸೀಸನ್ 11 ಬಹಳಷ್ಟು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಯಾವ ರೀಸನ್ಗೆ ಹೈ ಡ್ರಾಮಾ? ಸೀರಿಯಸ್ಲಿ ಧನರಾಜ್ ಅವರು ಆಚೆ ಬಂದಿದ್ದಾರೆ, ತುಂಬ ಬೇಸರದ ವಿಷಯ ಅಂತಲೇ ಹೇಳಬೇಕು. ಇನ್ಫ್ಯಾಕ್ಟ್ ಇದನ್ನು ಅಫ್ಕೋರ್ಸ್ ಆಟನ ಶುರು ಮಾಡಿದ್ದು ಲೇಟ್ ಅವರು, ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಎಲ್ರಿಗಿಂತ ಉತ್ಕೃಷ್ಟ ಮಟ್ಟದಲ್ಲೇ ಇದ್ದರು. ಹನುಮಂತ ಅವ್ರನ್ನ ಹೊರತುಪಡಿಸಿದ್ರೆ ಇಫ್ ನಾಟ್ ಸೆಕೆಂಡ್ ಪ್ಲೇಸ್ ರನ್ನರ್ ಅಪ್ ಆಗಬೇಕು ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಫಿನಾಲೆ ವಾರಕ್ಕಂತೂ ಅವರು ಬರುವಂತಹ ಒಂದು ಅರ್ಹತೆ ಅವರಲ್ಲಿತ್ತು. ಟಾಪ್ 3 ಆಗುವಂತಹ ಅರ್ಹತೆ ಕೂಡ ಇತ್ತು, ಚೆನ್ನಾಗಿ ಆಡಿರ್ತಿದ್ರೆ ಇನ್ನೂ ಕೂಡ. ಈಗ ಇಡೀ ವಾರ ಆ್ಯಕ್ಚುಲಿ ಫುಲ್ ಫನ್ ವೀಕ್ ಇರುತ್ತೆ, ಫನ್ ಜಾಸ್ತಿ ಅವರೇ ಜನರೇಟ್ ಮಾಡಿರ್ತಾ ಇದ್ರು. ಬಟ್ ಸ್ಟಿಲ್ ಅದು ಏನು ಕೋಟಾ ವರ್ಕ್ ಆಗ್ತಿದೆಯೋ, ಕಲರ್ಸ್ ಕನ್ನಡ ಕೋಟಾ ಇಲ್ಲಿ ಗೊತ್ತಿಲ್ಲ, ಭವ್ಯ ಅವ್ರನ್ನ ಸೇಫ್ ಮಾಡಿದ್ದಾರೆ. ಐ ಡೋಂಟ್ ನೋ ವಾಟ್ ಟು ಸೇ. ಸ್ನೇಹಿತರೆ, ನಿಮಗೆ ಇದ್ರ ಬಗ್ಗೆ ಒಪಿನಿಯನ್ ಏನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.